ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಜಂಬೂ ದ್ವೀಪ ಭರತ ಕಂಡ ಭರತ ವರ್ಷ ಹಿಂದೂ ರಾಷ್ಟ್ರ ಅಖಂಡ ಭಾರತಕ್ಕೆ ಒಂದು ಹೊಸ ಹಿಂದುತ್ವದ ಸಂವಿಧಾನ ಬೇಕು ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಹೊಸ ಸಂವಿಧಾನಕ್ಕೆ ಬೇಕಾಗುವ ಎಲ್ಲ ತಯಾರಿಗಳನ್ನ ಇದೀಗ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ನಮ್ದು ಜಾತ್ಯತೀತ ರಾಷ್ಟ್ರವಾಗಿದ್ದು ಹೊಸ ಸಂವಿಧಾನ ಬೇಡ ಅಂತ ಕೆಲವರು ಹೇಳಿದ್ರೆ, ಮತ್ತೊಂದು ಕಡೆಗೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ನಿರ್ಮಿಸಿದಂತಹ ಒಂದು ವ್ಯವಸ್ಥಿತ ಸಂವಿಧಾನ ಬೇಕೇ ಬೇಕು ಅಂತ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತುತ್ತಾ ಇದ್ದು, ಇದರ ಬಗ್ಗೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಘೋಷಣೆ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಹೊಸ ಸಂವಿಧಾನ ರಚನೆ ಮಾಡಲಾಗ್ತಾ ಇದೆಯಾ? ಇದೇ ಇವತ್ತಿನ ವಿಶೇಷ. ಹಿಂದೂ ರಾಷ್ಟ್ರಕ್ಕೆ ಸಿದ್ಧವಾಗಿದೆ ಹೊಸ ಸಂವಿಧಾನ. ನಾನು ವೀರೇಶ್ ಶಿವಾನಂದ್ ಅಂಬಿ. ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ಸಿದ್ಧಪಡಿಸಲಾಗ್ತಾ ಇದ್ದು, ಶೀಘ್ರದಲ್ಲಿಯೇ ಇದನ್ನ ದೇಶದ ಜನತೆಯ ಮುಂದೆ ತೆರೆದಿಡಲು ಸಾಕಷ್ಟು ಮಟ್ಟದ ತಯಾರಿಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಭಾರತದ 11 ಮತ್ತು ಉತ್ತರ ಭಾರತದ 14 ವಿದ್ವಾಂಸರನ್ನ ಒಳಗೊಂಡಂತಹ ಸಂವಿಧಾನ ರಚನಾ ಸಮಿತಿ ಧರ್ಮಶಾಸ್ತ್ರಗಳು, ರಾಮರಾಜ್ಯ, ಶ್ರೀಕೃಷ್ಣನ ರಾಜ್ಯ ಹಾಗೂ ಚಾಣಕ್ಯನ ಅರ್ಥಶಾಸ್ತ್ರ ಮತ್ತು ಮನುಸ್ಮೃತಿಯನ್ನ ಅಧ್ಯಯನ ಮಾಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 501 ಪುಟಗಳ ಸಂವಿಧಾನವನ್ನ ಸಿದ್ಧಪಡಿಸಲಾಗಿದೆ. ಇದನ್ನ ಬರುವಂತಹ ಫೆಬ್ರವರಿ 3ರಂದು ವಸಂತ ಪಂಚಮಿ ದಿನ ಉತ್ತರ ಪ್ರದೇಶದ ಪವಿತ್ರ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳದಲ್ಲಿ ಅನಾವರಣಗೊಳಿಸಲಾಗುವುದು ಅಂತ ಹೇಳಲಾಗಿದೆ. ಇನ್ನು 2035ರ ವೇಳೆಗೆ ಹಿಂದೂ ರಾಷ್ಟ್ರವಾಗಿ ಘೋಷಿಸುವ ಅಚಲವಾದಂತಹ ದೊಡ್ಡ ಗುರಿಯನ್ನ ಹೊಂದಿದ್ದೇವೆ ಅಂತ ಸಂವಿಧಾನ ಸಮಿತಿಯ ಶಾಂಭವಿ ಪೀಠಾಧೀಶ್ವರ ಸ್ವಾಮಿ ಆನಂದ ಸ್ವರೂಪ್ ಅವರು, ಆನಂದ ಸ್ವರೂಪ ಮಹಾರಾಜ್ ಕೂಲಂಕುಷವಾಗಿ ಮಾತನಾಡಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಇದುವರೆಗೂ 300 ತಿದ್ದುಪಡಿಯನ್ನ ಮಾಡಲಾಗಿದೆ. ಆದರೆ ನಮ್ಮ ಧರ್ಮಶಾಸ್ತ್ರಗಳಿಗೆ ತಿದ್ದುಪಡಿ ಮಾಡಿಲ್ಲ. ಪ್ರಪಂಚದಲ್ಲಿ ಕ್ರೈಸ್ತರಿಗೆ 127 ದೇಶಗಳಿದ್ದಾವೆ, ಮುಸ್ಲಿಮರಿಗೆ 57 ದೇಶಗಳಿವೆ. ಇನ್ನು ಯಹೂದಿಗಳಿಗಂತೂ ತಮ್ಮದೇ ಆದಂತಹ ದೇಶವನ್ನು ರಚಿಸಿಕೊಂಡಿದ್ದಾರೆ. ಆದರೆ ಹಿಂದೂಗಳಿಗೆ ಮಾತ್ರ ಯಾವುದೇ ದೇಶವಿಲ್ಲ. ಹಾಗೂ ಇದು ಹಿಂದೂ ರಾಷ್ಟ್ರವಾಗಿದ್ದರಿಂದ ಹಿಂದೂ ರಾಷ್ಟ್ರವನ್ನ ರಚಿಸಲು ಪ್ರಪಂಚದ ಇತರೆ ರಾಷ್ಟ್ರಗಳಿಗೆ ನಾವು ಮನವಿಯನ್ನ ಮಾಡುತ್ತೇವೆ. ನಾವು ವಸುದೈವ ಕುಟುಂಬಕಂ ಮತ್ತು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಎಂಬ ಶ್ಲೋಕದಲ್ಲಿ ಅಪಾರವಾದಂತಹ ಹಾಗೂ ಅಚಲ ನಂಬಿಕೆಯನ್ನು ಇಟ್ಟಿದ್ದೇವೆ. ಈ ಎಲ್ಲ ಪ್ರಮುಖ ಅಂಶಗಳು ಇದೀಗ ಈ ಹೊಸ ಸಂವಿಧಾನದಲ್ಲಿ ಅಡಕವಾಗಿವೆ ಅಂತ ಸ್ವತಃ ಆನಂದ ಸ್ವರೂಪ ಮಹಾರಾಜ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಹೊಸ ಸಂವಿಧಾನದ ಸ್ವರೂಪ ಹೇಗಿದೆ ಅಂತ ನಾವು ನೋಡಿದಾಗ, ಸಂಸತ್ತಿನ ಹೆಸರನ್ನ ಧರ್ಮ ಸಂಪತ್ತು ಅಂತ ಬದಲಾಯಿಸಲಾಗಿದೆ. ಪ್ರತಿ ಕ್ಷೇತ್ರದಿಂದ ಓರ್ವ ಧರ್ಮ ಸಂಸದರನ್ನ ಆಯ್ಕೆ ಮಾಡಲಾಗುತ್ತೆ. ಧರ್ಮ ಸಂಸದರಾಗಲು ಕನಿಷ್ಠ ಪಕ್ಷ ಅಂತಂದ್ರೂ ವಯೋಮಿತಿ 25 ವರ್ಷ ಆಗಿರಲೇಬೇಕು. ದೇಶದಲ್ಲಿ ನಡೆಯುವಂತಹ ಪ್ರತಿಯೊಂದು ಚುನಾವಣೆಗೆ ಮತವನ್ನ ಹಾಕಲು 18ರಿಂದ 16 ವಯಸ್ಸಿಗೆ ಇಳಿಸಲಾಗಿದೆ. ಇನ್ನು ಚುನಾವಣೆಯಲ್ಲಿ ಸನಾತನ ಧರ್ಮ, ಸಿಖ್ ಧರ್ಮ, ಜೈನ ಧರ್ಮದವರಿಗೆ ಮಾತ್ರ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಹಾಗೂ ಧರ್ಮ ಸಂಸದರನ್ನ ವಾಪಸ್ ಕರೆಸಿಕೊಳ್ಳುವ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ನ್ಯಾಯ ವ್ಯವಸ್ಥೆಯನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಸದ್ಯ ಇರುವಂತಹ ಸಂವಿಧಾನವು ಹೇಗೆ ರಚನೆ ಆಯಿತು, ಅದರ ಹಿನ್ನೆಲೆಯನ್ನ ನಾವು ಪ್ರತಿಯೊಂದೊಂದು ಮಾಹಿತಿಯನ್ನ ನಾವು ತಿಳಿದುಕೊಳ್ತಾ ಹೋಗೋಣ. ವೀಕ್ಷಕರೇ, ಭಾರತದ ಸಂವಿಧಾನವನ್ನ ಪ್ರಜಾಪ್ರಭುತ್ವದ ಮಹಾನ್ ಗ್ರಂಥ ಅಂತಲೇ ಕರೆಯಲಾಗುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು, ಜನರ ಹಕ್ಕುಗಳನ್ನು ರಕ್ಷಣೆ ಮತ್ತು ರಾಜ್ಯ ಪಾಲನೆಯ ಪರಿಪೂರ್ಣ ವ್ಯವಸ್ಥೆಯನ್ನು ಕೂಡ ನೀಡುತ್ತೆ. ಹಾಗಾದ್ರೆ ಸಂವಿಧಾನದ ರಚನೆಯಿಂದ ಜಾರಿಗೆ ಬರುವ ತನಕ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ. ಭಾರತದ ಸಂವಿಧಾನ ಪರಿಷತ್ತು 1946ರ ಆಗಸ್ಟ್ 29ರಂದು ಕರಡು ಸಮಿತಿಯನ್ನ ರಚಿಸಲಾಯಿತು. ಇದರ ಉದ್ದೇಶ ಭಾರತಕ್ಕೆ ಒಂದು ಶಾಶ್ವತವಾದಂತಹ ಸಂವಿಧಾನವನ್ನ ರೂಪಿಸುವುದು ಆಗಿರುತ್ತೆ. ಈ ಸಮಿತಿಯಲ್ಲಿ 7 ಮಂದಿ ಸದಸ್ಯರು ಇರ್ತಾರೆ. ಅವರು ಯಾರಪ್ಪ ಅಂದ್ರೆ, ಅಧ್ಯಕ್ಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, KM ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ, BL ಮಿತ್ರ, ಇನ್ನು TT ಕೃಷ್ಣಮಾಚಾರ್ ಹಾಗೂ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೂಡ ಇರ್ತಾರೆ. ಇನ್ನು ಈ ಸಮಿತಿಯ ಮುಂದೆ ಹಲವಾರು ದೊಡ್ಡ ದೊಡ್ಡ ಸವಾಲುಗಳು ಕೂಡ ಎದುರಾಗುತ್ತೆ. ಭಾರತವು ಒಂದು ಬಹುಭಾಷಾ ಬಹುಸಂಸ್ಕೃತಿಯ ರಾಷ್ಟ್ರವಾಗಿದ್ದು, ಎಲ್ಲ ಜನಾಂಗಗಳಿಗೂ ಕೂಡ ನ್ಯಾಯ ಸಿಗುವಂತೆ ಸಮಿತಿಯು ಕಾರ್ಯನಿರ್ವಹಿಸಬೇಕಾಯಿತು.
ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ವಿಶೇಷವಾಗಿ ಅಸ್ಪೃಶ್ಯತೆಯ ನಿವಾರಣೆ, ಸ್ತ್ರೀ ಪುರುಷ ಸಮಾನತೆ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳ ರಕ್ಷಣೆಗೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾರೆ. ಹಾಗೂ ಭಾರತ ಸ್ವತಂತ್ರವಾದ ಮೇಲೆ ಹೊಸ ಸರ್ಕಾರ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಎಂಬುದರ ಕುರಿತು ಕೂಲಂಕುಷವಾಗಿ ಚರ್ಚೆಗಳು ಕೂಡ ನಡೆಯುತ್ತೆ. ರಾಜ್ಯಪಾಲ, ಸಂಸತ್ತಿನ ರಚನೆ, ನ್ಯಾಯಾಂಗದ ಸ್ವಾಯತ್ತತೆ ಮುಂತಾದ ವಿಷಯಗಳ ಮೇಲೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಇನ್ನು ಕರಡು ಸಂವಿಧಾನದ ತಯಾರಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹಲವು ಅಧಿವೇಶನಗಳನ್ನು ಕೂಡ 114 ದಿನಗಳ ಕಾಲ ಚರ್ಚಿಸಲಾಗುತ್ತೆ. ಈ ಸಭೆಯಲ್ಲಿ 2000ಕ್ಕೂ ಹೆಚ್ಚು ತಿದ್ದುಪಡಿ ಪ್ರಸ್ತಾಪಗಳಾಗುತ್ತೆ. ಅಂತಿಮವಾಗಿ ಕರಡು ಪ್ರತಿ 1948ರ ನವೆಂಬರ್ 4ರಂದು ಮಂಡಿಸಿ 1949ರ ನವೆಂಬರ್ 26ರಂದು ಅಧಿಕೃತವಾಗಿ ಅಂಗೀಕರಿಸಲಾಗುತ್ತೆ. ಇನ್ನು ಕರಡು ಸಮಿತಿಯ ತೀರ್ಮಾನಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷನ್ನ ಅಧಿಕೃತ ಭಾಷೆಗಳಾಗಿ ನಿರ್ಧರಿಸಲಾಗುತ್ತೆ. ಇನ್ನು ಅಂತಿಮ ಕರಡು ಪ್ರತಿಯನ್ನ ಈ ಸ್ವೀಕೃತಿಯನ್ನ 1949ರ ನವೆಂಬರ್ 26ರಂದು ಭಾರತದ ಸಂವಿಧಾನ ಅಂಗೀಕರಿಸಲಾಗುತ್ತೆ. 1950ರ ಜನವರಿ 26ರಂದು ಭಾರತ ಪೂರ್ಣ ಪ್ರಮಾಣದಲ್ಲಿ ಈ ಸಂವಿಧಾನದ ಕರಡು ಪ್ರತಿಯನ್ನ ಸ್ವೀಕರಿಸಿ ಅಖಂಡ ಗಣತಂತ್ರವಾಗಿ ಗಣರಾಜ್ಯವಾಗಿ ಹೊರಹೊಮ್ಮುತ್ತೆ. ಇನ್ನು ಸಂವಿಧಾನ ರಚನಾ ಸಮಿತಿ ಅಂತ ನಾವು ನೋಡಿದಾಗ 1946ರ ಡಿಸೆಂಬರ್ 9ರಂದು ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪಿಸಲಾಗುತ್ತೆ. ಈ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಪ್ರಮುಖ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಖ್ಯ ಪ್ರಭಾವಿ ವ್ಯಕ್ತಿಯಾಗಿರ್ತಾರೆ. ಹಾಗೂ ಇವರ ನೇತೃತ್ವದಲ್ಲಿ ಸಂವಿಧಾನದ ಪ್ರಮುಖ ಅಂಶಗಳನ್ನು ಕೂಡ ರೂಪಿಸಲಾಗುತ್ತೆ. ಇನ್ನು ಈ ಸಮಿತಿಯು ಒಟ್ಟು 299 ಸದಸ್ಯರನ್ನ ಒಳಗೊಂಡಿರುತ್ತೆ. ವೀಕ್ಷಕರೇ, ಭಾರತೀಯ ಸಂವಿಧಾನ ರಚನೆಗಾಗಿ ಹಲವು ದೇಶಗಳ ಸಂವಿಧಾನವನ್ನು ಕೂಡ ಅಧ್ಯಯನ ಮಾಡಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಆ ದೇಶದಿಂದ ನಮ್ಮ ದೇಶಕ್ಕೆ ಎರವಲು ಪಡೆದುಕೊಳ್ಳಲಾಗಿದೆ. ಯಾವೆಲ್ಲ ದೇಶಗಳಂತ ನೋಡಿದಾಗ ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶದಿಂದ ಸಂಸದೀಯ ವ್ಯವಸ್ಥೆ, ನ್ಯಾಯಪಾಲನಾ ವ್ಯವಸ್ಥೆ, ಸ್ವಾಯತ್ತತೆ, ಪ್ರಜಾಪ್ರಭುತ್ವದ ತತ್ವಗಳು, ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಯ ಪದ್ಧತಿ ಹಾಗೂ ಎಕ್ಸಿಕ್ಯೂಟಿವ್ ಪದ್ಧತಿ, ರಾಜ್ಯಪಾಲನಾ ಪಾತ್ರವನ್ನು ಪಡೆಯಲಾಗಿದೆ. ಅಮೆರಿಕ ದೇಶದಿಂದ ಮೂಲಭೂತ ಹಕ್ಕುಗಳು, ನ್ಯಾಯಪಾಲನಾ ಪರಿಷ್ಕರಣೆ, ಸಂವಿಧಾನದ ಉದ್ದೇಶದ ಪ್ರಸ್ತಾವನೆ, ನೇರ ಚುನಾಯಿತ ಅಧ್ಯಕ್ಷರ ಪದ್ಧತಿ, ಮಧ್ಯವರ್ತಿ ಜನಾಂಗ ವ್ಯವಸ್ಥೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಇನ್ನು ಐರ್ಲೆಂಡ್ ದೇಶದಿಂದ ರಾಜ್ಯದ ಮಾರ್ಗಸೂಚಿ ತತ್ವಗಳು, ರಾಷ್ಟ್ರಪತಿ ಚುನಾವಣೆಯ ವಿಧಾನ, ನಾಮನಿರ್ದೇಶಿತ ಸದಸ್ಯರು ಇವುಗಳನ್ನು ಪಡೆದುಕೊಳ್ಳಲಾಗಿದೆ. ಇನ್ನು ಆಸ್ಟ್ರೇಲಿಯಾ ದೇಶದಿಂದ ಸಹಭಾಗಿತ್ವ ಮತ್ತು ಒಕ್ಕೂಟ ವ್ಯವಸ್ಥೆ, ವಾಣಿಜ್ಯ ಸ್ವಾತಂತ್ರ್ಯ, ರಾಷ್ಟ್ರೀಯ ಸಾರಿಗೆ ಮತ್ತು ಸಂವಹನ ನಿಯಂತ್ರಣವನ್ನು ಪಡೆದುಕೊಳ್ಳಲಾಗಿದೆ. ಕೆನಡಾ ದೇಶದಿಂದ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಶಕ್ತಿ ವಿಭಜನೆ, ರಾಜ್ಯಪಾಲನಾ ನೇಮಕವನ್ನು ಪಡೆದುಕೊಳ್ಳಲಾಗಿದೆ. ಜರ್ಮನಿ ದೇಶದಿಂದ ಆಪತ್ಕಾಲೀನ ಅಧಿಕಾರಗಳು, ಅಧ್ಯಯನ ಮತ್ತು ತಿದ್ದುಪಡಿಯ ಪ್ರಕ್ರಿಯೆಯನ್ನು ಪಡೆದುಕೊಳ್ಳಲಾಗಿದೆ. ಫ್ರಾನ್ಸ್ ದೇಶದಿಂದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಭಾತೃತ್ವ, ಬಾಂಧವ್ಯ, ಬಲವಾದ ಕೇಂದ್ರಾಡಳಿತ ವ್ಯವಸ್ಥೆಯನ್ನು ಪಡೆದುಕೊಳ್ಳಲಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿಯ ವಿಧಾನ, ಅಧಿಕೃತ ಭಾಷೆಗಳ ಮಾನ್ಯತೆಯನ್ನು ಪಡೆದುಕೊಳ್ಳಲಾಗಿದೆ. ಸೋವಿಯತ್ ಒಕ್ಕೂಟದಿಂದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಪಂಚವಾರ್ಷಿಕ ಯೋಜನೆಗಳ ರೂಪುರೇಷೆಗಳನ್ನು ಪಡೆದುಕೊಳ್ಳಲಾಗಿದೆ. ಜಪಾನ್ ದೇಶದಿಂದ ನ್ಯಾಯಾಲಯದ ಪ್ರಕ್ರಿಯೆಗಳ ಅನುಸರಣಾ ಹಕ್ಕು, ಕಾನೂನು ಪಾಲನೆ ಮತ್ತು ನ್ಯಾಯಾಂಗ ಶಿಸ್ತನ್ನು ಪಡೆದುಕೊಳ್ಳಲಾಗಿದೆ. ಹೀಗೆ ಭಾರತೀಯ ಸಂವಿಧಾನವು 193 ದೇಶಗಳ ಉತ್ತಮ ಅಂಶಗಳನ್ನು ಸಂಗ್ರಹಿಸಿಕೊಂಡು ನಮ್ಮ ದೇಶದ ಅಗತ್ಯಗಳಿಗೆ ತಕ್ಕಂತೆ ಸಂಯೋಜನೆ ಮಾಡಲಾಗಿದ್ದು, ಪ್ರಜಾಪ್ರಭುತ್ವ ಮತ್ತು ಸಮತೋಲನ ಆಡಳಿತ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ರೂಪಿಸಲಾಗಿದೆ. ಇನ್ನು ಸಂವಿಧಾನ ರಚನೆಗೆ ತೆಗೆದುಕೊಂಡಂತಹ ಸಮಯ ಮತ್ತು ವೆಚ್ಚ ಅಂತ ನೋಡಿದಾಗ ಅಂದಿನ ನಮ್ಮ ದೇಶದ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳ ಸಮಯವನ್ನು ತೆಗೆದುಕೊಳ್ಳಲಾಗಿದ್ದು, ಇದಕ್ಕೆ ಒಟ್ಟು ಬರೋಬ್ಬರಿ ಒಂದಲ್ಲ ಎರಡಲ್ಲ 64 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಇನ್ನು ನಮ್ಮ ಸಂವಿಧಾನವನ್ನು ಮೂಲ ಸಂವಿಧಾನ ಮತ್ತು ನಂತರದ ಪರಿಷ್ಕರಣೆಗಳು ಅಂತ ವಿಭಾಗಿಸಲಾಗಿದೆ. ಪ್ರಾರಂಭದ ಸಂವಿಧಾನದಲ್ಲಿ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳು ಇದ್ದರೆ ನಂತರದಲ್ಲಿ 470 ವಿಧಿಗಳು, 25 ಭಾಗಗಳು ಮತ್ತು 12 ಅನುಸೂಚಿಗಳಂತ ಮಾಡಲಾಗಿದೆ. ಇನ್ನು 2024ರ ಜನವರಿಗೆ ಒಟ್ಟು 105 ತಿದ್ದುಪಡಿಯನ್ನು ಮಾಡಲಾಗಿದೆ. ಹಾಗಾದರೆ ವೀಕ್ಷಕರೇ, ಜಂಬೂದ್ವೀಪ, ಭರತಖಂಡ, ಭರತವರ್ಷ, ಹಿಂದೂ ರಾಷ್ಟ್ರ, ಅಖಂಡ ಭಾರತಕ್ಕೆ ಒಂದು ಹೊಸ ಹಿಂದುತ್ವದ ಸಂವಿಧಾನ ಬೇಕು ಅಂತ ಮಾತುಗಳು ಕೇಳಿ ಬರ್ತಾ ಇದ್ದು, ಹೊಸ ಸಂವಿಧಾನಕ್ಕೆ ಬೇಕಾಗುವಂತಹ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ.
ಒಂದ್ ಕಡೆ ನಮ್ಮದು ಜಾತ್ಯತೀತ ರಾಷ್ಟ್ರವಾಗಿದ್ದು ಹೊಸ ಸಂವಿಧಾನ ಬೇಡ ಅಂತ ಕೆಲವರು ಹೇಳಿದ್ರೆ, ಮತ್ತೊಂದು ಕಡೆಗೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ನಿರ್ಮಿಸಿದಂತಹ ಒಂದು ವ್ಯವಸ್ಥಿತ ಸಂವಿಧಾನ ಬೇಕೇ ಬೇಕು ಅಂತ ಅತಿ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ದು, ಇದರ ಬಗ್ಗೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಘೋಷಣೆ ಮಾಡಲಾಗುವುದು ಅಂತ ಹೇಳಲಾಗಿದೆ. ಹಾಗಾದ್ರೆ ವೀಕ್ಷಕರೇ, ಹಿಂದೂ ರಾಷ್ಟ್ರಕ್ಕೆ ಹೊಸ ಸಂವಿಧಾನ ಬೇಕಾ ಬೇಡವಾ ಎಂಬ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಇಂತಹ ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.